ನಾನು ಆ ವಿಚಾರಗಳಲ್ಲಿ ನಾನು ಕಾನೂನು ಏನು ಕ್ರಮ ಕೈಗೊಳ್ಳಬೇಕು ಅವ್ರು ಕೈಗೊಳ್ತಾರೆ. ಇದರ ಎಲ್ಲದ್ರ ಬಗ್ಗೆ ಚುನಾವಣೆ ಆದಮೇಲೆ ನಿಮಗೆ ಭಾಳ ಸತ್ಯಗಳು ಗೊತ್ತಾಗುತ್ತೆ. ಈ ಸರ್ಕಾರ ಏನು ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ನೋಡಿರಿ. ನಿಮಗೆ ಪೋಲಿಂಗ್ 48 ಅವರ್ಸ್ ಇದೆ ಅಂತಂದರೆ ರಾಜಕೀಯಕ್ಕೋಸ್ಕರ ಇದರಿಂದ ಲಾಭ ಪಡಿಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತೇಳಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಇಲ್ಲದ್ರೆ ಹೋದ್ರೆ ಏನು ರೇವಣ್ಣವ್ರು ಓಡೋಗ್ತಾರೆ ದೇಶ ಬಿಟ್ಟು? ಅಲ್ಲ, ದೇಶ ಬಿಟ್ಟು ಓಡೋಗುವಂಥ ಕುಟುಂಬನ ಅದು ರೇವಣ್ಣ ಅವ್ರ ಕುಟುಂಬ. ನಿಮಗೆ ರಾಜಕೀಯ ಕುತಂತ್ರಗಳೇ ಇವರಿಗೆ. ಇವಾಗ ಇದು ನಿಮಗೆ ರಾಜಕೀಯ ಕುತಂತ್ರಗಳು ಬಿಟ್ಟರೆ ನಾನು ರೇವಣ್ಣ ಅವ್ರ ಬಗ್ಗೆ ಅವ್ರ ಮಗನ ವಿಚಾರ ಏನಾಗಿದೆ ಏನಿಲ್ಲ, CD ಇನ್ನೊಂದು ಇದೆಲ್ಲ ಕೂಡ ಕಾನೂನು ಇನ್ವೆಸ್ಟಿಗೇಷನ್ನು ಫೋರೆನ್ಸಿಕ್ಕು ಯಾರೂ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ರೇವಣ್ಣ ಅವರು ಅವ್ರ ಏಜ್ಗೆ ಅವ್ರ ಗೌರವಕ್ಕೆ ಒಂದು ದೇವೇಗೌಡರ ಕುಟುಂಬ ಏನು ದೇಶ ಬಿಟ್ಟು ಓಡೋಗ್ತಾರೇನ್ರಿ? ಎಲೆಕ್ಷನ್ 48 ಅವರ್ಸ್ ಇದೆ ಅಂತಂದರೆ ಇಂಥ ನಾಟಕಗಳು ಇವ್ರು ಮಾಡ್ತಾರೆ ಅಂತಂದರೆ ಇವತ್ತು ಕರ್ನಾಟಕ ಜನರು ಏನು ದಡ್ರೇನಲ್ಲ, ಜನರಿಗೆಲ್ಲ ಗೊತ್ತು ಇದು ದೇಶದ ಚುನಾವಣೆ, ಮೋದಿ ಅವ್ರಿಗೋಸ್ಕರ ಆಗ್ತಾ ಇರೋಂಥ ಚುನಾವಣೆ. ಅವರು ಹ್ಯಾಟ್ರಿಕ್ ಪ್ರಧಾನಮಂತ್ರಿ ಆಗಲೇಬೇಕು ಅಂತ ಜನ ತೀರ್ಮಾನ ಮಾಡಿದ್ದಾರೆ. ಇವರು ಇಂಥ ಈ ನಾಟಕಗಳು ಎಷ್ಟು ಮಾಡಿದರೂ ಕೂಡ ಕಾಂಗ್ರೆಸ್ಸು ಭೂಸ್ಥಾಪಿತ ಆಗೋದು ನಿಶ್ಚಿತ. ಅಷ್ಟೇ ಅಲ್ಲ, ನಿಮಗೆ ಅವರು ಇಂಥ ಒಂದು ಘಟನೆಗಳಿಂದನೇ ಕಾಂಗ್ರೆಸ್ ಪಕ್ಷ ಭೂಸ್ಥಾಪಿತ ಇಡೀ ದೇಶದಲ್ಲಿ ಆಗುತ್ತೆ ಅಷ್ಟೇ.